ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಶೆಟ್ರೆ. ತಮಗೆ ತಮ್ಮ ಗಮನಕ್ಕೆ ಬಂತು ಅಂತ ನಾನು ಭಾವಿಸ್ತೀನಿ, ಏನು ಹೇಳ್ತೀರಿ ತಾವು? ಹೌದು, ನಾನು ಡೆಲ್ಲಿಗೆ ಬಂದಿದ್ದೆ, ಕೋರ್ಟ್ ಒಂದು ಕೆಲಸ ಇತ್ತು. ಟಿವಿಯಲ್ಲಿ ನಿಮ್ ಟಿವಿಯಲ್ಲೇ ನೋಡಿದೆ ಈಗ ನಾನು. ಬಟ್ ಇದೊಂದು ದುರದೃಷ್ಟಕರವಾದ ಸಂಗತಿ. ಬಟ್ ಆ ಕುಟುಂಬಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಈ ರೀತಿ ಆಗ್ಬಾರ್ದಾಗಿತ್ತು. ಆದ್ರೆ ಇದು ಟಿವಿಯಲ್ಲಿ ನೋಡಿ, ನಿಮ್ ಟಿವಿಲಿ ನೋಡಿದ ತಕ್ಷಣ ನಾನು SP ಮಾತಾಡಿದ್ದೀನಿ. ವಿತಿನ್ 1 hour ಅಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿನ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿದೀನಿ. ಅವರು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವುದೇ ಮುಲಾಜಿಲ್ಲ, ಅಧಿಕಾರಿನ ಸಸ್ಪೆಂಡ್ ಮಾಡ್ತೀವಿ, ಮತ್ತೆ ಆ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೂಡ ಕೊಡಿಸ್ತೀವಿ, ಮತ್ತೆ ವೈಯಕ್ತಿಕವಾಗಿ ನಾನು ಕೂಡ ಸಹಾಯ ಮಾಡ್ತೀನಿ. ರವಿಕುಮಾರ್ ಸರ್, ಪ್ರಶ್ನೆ ಕೇಳ್ತಾ ಇರೋದು ಜನ, ನಾವು ಫೈನ್ ಕಟ್ತೀವಿ, ಹೋದ ಜೀವವನ್ನು ವಾಪಸ್ ತಂದು ಕೊಡ್ತೀರಾ ಅಂತ ಪೊಲೀಸರನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲ, ಅದು ತಪ್ಪು. ಪೊಲೀಸರು ಈ ಕಳ್ಳರ ತರ ಜನನ್ನ ಹೌಚ್ಕೊಂಡು ಹಿಡಿಯೋದು, ಅಲ್ಲೆಲ್ಲೋ ಇಂದ ಓಡ್ ಬಂದು ಹಿಡಿಯೋದು. ಯಾರು ಹೆಲ್ಮೆಟ್ ಹಾಕಿಲ್ಲ, ಯಾರು ಏನ್ ತಪ್ಪು ಮಾಡಿದಾರೆ ನೋಟಿಸ್ ಕೊಡಿ, ಕೋರ್ಟ್ ಅಲ್ಲಿ ಹೋಗಿ ಕಟ್ತಾರೆ. ದೇಶದಲ್ಲಿ ಕಾನೂನು ಬದಲಾಗಿದೆ. ಆದ್ರೆ ನೀವು ಹಳೇ ತರನೇ ಓಡೋಗಿ ಹಿಡಿಯೋದು, ಅವ್ನಿಗೆ ಅಡ್ಡ ಬರೋದು, ಅರ್ಧ ರೋಡಲ್ಲಿ ನಿಂತ್ಕೊಳ್ಳೋದು, ಹೌಚ್ಕೊಂಡು ಹಿಡಿಯೋದು, ಸ್ಪೀಡಲ್ಲಿ ಬರೋನ್ ಕೈ ಹಾಕೋದು, ಇದೆಲ್ಲ ರಾಂಗ್. ಈ ಮಗುದು ಇವತ್ತು ಆಗ್ಬಾರ್ದು ಘಟನೆ ಆಗಿದೆ. ಇದನ್ನಾದ್ರೂ ನೋಡಿ ಇಡೀ ರಾಜ್ಯದ ಸಂಚಾರಿ ಪೊಲೀಸರು ಇನ್ಮೇಲಾದ್ರೂ ತಿದ್ಕೊಳ್ಳಿ. ನಿಮ್ಮನೆ ಮಕ್ಳು ತೀರೋದ್ರೆ ನಿಮಗ್ ನೋವಾಗಲ್ವ? ಅದೇ ತರ ಕಂಡೋರ್ ಮಕ್ಳು ತೀರೋಗಿರೋದು, ಇನ್ಮೇಲಾದ್ರೂ ನೀವು ತಿದ್ಕೊಳ್ಳಿ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಸರ್, ಬೇಸರ ಅನ್ಸೋದಲ್ಲಿ ಪಾಪ ಆ ಮಗುವಿಗೇನು ನಾಯಿ ಕಚ್ಚಿತ್ತು ಅಂತ ಅವ್ರು ಆಸ್ಪತ್ರೆಗೆ ಬರ್ತಾ ಇದ್ರು ದಂಪತಿ. ಹೌದು ಹೌದು ಹೌದು, ಇದು ಆಗ್ಬಾರ್ದಾಗಿತ್ತು. ಒಟ್ನಲ್ಲಿ ಇದು ತಪ್ಪು, ಇದು ನಮ್ಮ ಪೊಲೀಸ್ನವ್ರದ್ದೇ ತಪ್ಪು. ಅದಕ್ಕೆ ನಾನು ಆ ಕುಟುಂಬದ ಕ್ಷಮೆ ಕೇಳ್ತೀನಿ. ಬಟ್ ಅವ್ರಿಗೆ ಆ ದುಃಖ ಬರ್ಸೋಂತ ಶಕ್ತಿ ದೇವ್ರು ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ರವಿಕುಮಾರ್ ಸರ್, ನಾನು ಈಗ ತಾನೇ ಸ್ಥಳೀಯರೊಬ್ಬರನ್ನ ಮಾತನಾಡಿಸ್ತಾ ಇದ್ದೆ. ಪ್ರತಿದಿನ ಹಿಂಗೆ ಮಾಡ್ತಾರೆ ಪೊಲೀಸರು ಅಂತ ಹೇಳ್ತಾರೆ. ಏನ್ ವಾರ್ನ್ ಮಾಡಿದ್ದೆ ಈ ತರ ಹಿಡಿಬೇಡಿ ಅಂತ. ನಾವು ವಾರ್ನ್ ಮಾಡಿದಾಗ 1 ವಾರ ಸುಮ್ನಾಗ್ತಾರೆ, ತಿರ್ಗಾ ಹಿಡಿತಾರೆ, ತಿರ್ಗಾ ಸುಮ್ನಾಗ್ತಾರೆ, ತಿರ್ಗಾ ಹಿಡಿತಾರೆ. ಇದು ಏನು ಅವರೇ ತಿತ್ಕೋಬೇಕು. ನಾವು ಏನು ಮಾಡೋದಕ್ಕಾಗಲ್ಲ. ಎಸ್, ಥ್ಯಾಂಕ್ ಯು ರವಿಕುಮಾರ್ ಅವರೇ. ಮಂಡ್ಯ ಶಾಸಕರು ಅವರು ಹೇಳಿದರು, ನಾನು SP ಜೊತೆಗೆ ಮಾತನಾಡಿದ್ದೀನಿ, ಯಾರು ಇದಕ್ಕೆ ಕಾರಣೀಕರ್ತರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹೇಳಿದ್ದೀನಿ, ಅವರನ್ನು ಸಸ್ಪೆಂಡ್ ಮಾಡೋದಕ್ಕೆ ಹೇಳಿದ್ದೀನಿ ಅಂತ ರವಿಕುಮಾರ್ ಅವರು ಹೇಳಿದರು. ಇದರ ಜೊತೆಗೆ ಪರಿಹಾರ ಕೊಡೋ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದರು. ಪರಿಹಾರ ಓಕೆ, ಆದರೆ ಈಗ ಮೃತಪಟ್ಟಂತ ಮಗುವಿನ ಜೀವವನ್ನು ವಾಪಸ್ ತಂದು ಕೊಡೋದಕ್ಕೆ ಪೊಲೀಸರ ಕೈಯಿಂದ ಆಗತ್ತಾ ಅನ್ನೋದು ಬೇಸಿಕ್ ಆದಂಥ ಪ್ರಶ್ನೆ. ಇದನ್ನ ಅಲ್ಲಿನ ಸ್ಥಳೀಯರು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಈ ರೀತಿ ಜನರನ್ನ ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಹಿಡಿಯೋದು ಯಾವ ಮೆಥಡ್ ಇದು ಪೊಲೀಸರದು? ಯಾವ ಕಾಲದಲ್ಲಿದ್ದಾರೆ ಪೊಲೀಸರು? ಏನಕ್ಕೆ ಈ ರೀತಿ ಜನರನ್ನ ಟಾರ್ಚರ್ ಮಾಡ್ತಿದ್ದಾರೆ? ಈಗ ಮಗುವಿನ ಜೀವ ಹೋಗಿದೆ, ಯಾರು ಜವಾಬ್ದಾರಿ? ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಉತ್ತರ ಕೊಡಬೇಕು ಅಂತ ಅದಕ್ಕೆ ಹೇಳ್ತಾ ಇರೋದು. ಕ್ಷಮೆ ಕೇಳಬೇಕು ಅವರು. ಅವರ ಕೆಳಹಂತದ ಸಿಬ್ಬಂದಿ ಮಾಡಿರುವಂತ ಅಧಿಕಾರಿಗಳು ಮಾಡಿರುವಂತ ತಪ್ಪಿದು. ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ತಪ್ಪಾಗಿರೋದು ಪೊಲೀಸರಿಂದಲೇ. 3 ಕಡೆ ನಿಲ್ತಾರೆ ಪೊಲೀಸರು, 3 ಕಡೆ ಕಳ್ಳರನ್ನು ಹಿಡಿಯೋ ರೀತಿಯಲ್ಲಿ ಹಿಡಿತಾರೆ. ವಿಚಲಿತವಾಗಿ ಬ್ರೇಕ್ ಹಾಕ್ತಾರೆ ಜನ. ತಕ್ಷಣ ಯಾರಾದ್ರೂ ಕಾಣಿಸಿಕೊಂಡ್ರೆ ಏನ್ ಮಾಡೋದಕ್ಕೆ ಸಾಧ್ಯ? ಪೊಲೀಸರು ಬಂದು ತಕ್ಷಣ ಎದುರು ನಿಂತರೆ ಏನ್ ಮಾಡೋದಕ್ಕೆ ಸಾಧ್ಯ? ತಕ್ಷಣ ಬ್ರೇಕ್ ಹಾಕ್ತಾರೆ ವಿಚಲಿತರಾಗಿ, ಕಂಟ್ರೋಲ್ ಕಳ್ಕೊಂಡು ಬೈಕ್ ಬೀಳುತ್ತೆ. ಇದೇ ರೀತಿ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಈ ರೀತಿಯ ಇನ್ಸಿಡೆಂಟ್ಗಳು ಆಗಿದೆ ಅಂತ ಹೇಳ್ತಿದ್ದಾರೆ ಸ್ಥಳೀಯರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.